ಸರ್, ಇತ್ತೀಚೆಗೆ ಖಾಸಗಿ ಬಸ್ಗಳಲ್ಲಿ ಆದಂಥ ದುರಂತ ಗಮನಿಸಿದ್ರೆ ಇವಾಗ ಫ್ಲೈ ಬಸ್ಗಳಲ್ಲಿ KSRTC ಗ್ಲಾಸ್ ಎಲ್ಲ ಫುಲ್ ಇರುತ್ತೆ, ಅಲ್ಲಿ ಯಾವುದೇ ರೀತಿ ಇದಿರಲ್ಲ. ಅದಕ್ಕೆ ಯಾವ ರೀತಿ ಕ್ರಮಗಳನ್ನ ತಗೊಂಡಿದ್ದೀರಾ? ಇನ್ಸಿಡೆಂಟ್ ನಾನು ಹಿಂದೆ ನಿಮ್ಗೆ ಜ್ಞಾಪಕ ಇರಬೇಕು, ಇದೇ ಇಲಾಖೆ ಮಿನಿಸ್ಟರ್ ಆಗಿದ್ದಾಗ ಹಾವೇರಿ ಹತ್ರ ಜಬಾರ್ ಟ್ರಾವೆಲ್ಸ್ ಬಸ್ಸು ಬೆಂಕಿ ಆಕಸ್ಮಿಕ ಆಗಿ 4-5 ಜನ ತೀರೋಗ್ಬಿಟ್ರು. ಆಗ ನಾನು ನಮ್ಮ ಇಲಾಖೆಯ 4 ಕಾರ್ಪೊರೇಷನ್ 25,000 ಬಸ್ಗೂ ಕೂಡ ಎಮರ್ಜೆನ್ಸಿ ಡೋರ್ ಫಿಕ್ಸ್ ಮಾಡಿಸಿದ್ವಿ. ಆಮೇಲೆ ಎಲ್ಲ ಪ್ರೈವೇಟ್ ಬಸ್ಸಸ್ಗೂ ಕೂಡ ಎಮರ್ಜೆನ್ಸಿ ಡೋರ್ ಮಾಡಿಸಿದ್ವಿ. ಈಗ ಈ ಬಸ್ಸುಗಳಲ್ಲಿ ಏನು ಮಾಡ್ತಾರೆ, ಯಾವುದು ಈ ವೋಲ್ವೋ, ಈ ಎಲೆಕ್ಟ್ರಿಕ್ ಇದು ಬಸ್ಸಸ್ ಇರ್ಬೋದು, ಅಥವಾ ಈ ಬಸ್ಸಸ್ಗಳಲ್ಲಿ ಗ್ಲಾಸ್ ಹೊಡೆದ್ಬಿಟ್ಟು ಆಚೆ ಬರಬೇಕು ಅಂತೇಳಿ ಅದೊಂದು ಹ್ಯಾಮರ್ ಇಟ್ಟಿರ್ತಾರೆ. ಏನಾಗುತ್ತೆ, ಚಿಕ್ಕ ಮಕ್ಕಳು ಅದು 8 ಅಡಿ ಮೇಲಿರುತ್ತೆ, 8 ಅಡಿ ಮೇಲಿರುತ್ತೆ. ಮತ್ತು ಸ್ಲೀಪರ್ ಬಸ್ಸಸ್ಸು ಹತ್ತತ್ರ 10 ಅಡಿ ಇರುತ್ತೆ ಮೇಲಿರೋರಿಗೆ. ಚಿಕ್ಕ ಮಕ್ಕಳು 8 ಅಡಿಯಿಂದ ಹಿಡಿಯೋಕ್ಕಾಗತ್ತಾ? ಹ್ಯಾಮರ್ ಹೊಡೆದ್ಬಿಟ್ಟು ಗ್ಲಾಸಲ್ಲಿ ಹೆಣ್ಮಕ್ಳು ಹಿಡಿಯೋಕ್ಕಾಗತ್ತಾ? ವಯಸ್ಸಾಗಿರ್ತಕ್ಕಂಥವ್ರು ಇವಾಗ ಮಾಡೋಕ್ಕಾಗಿರೋ ಹಿಡಿಯೋಕ್ಕಾಗತ್ತಾ? ಜಂಪ್ ಮಾಡೋಕ್ಕಾಗತ್ತಾ? ಅದರಿಂದ ನಮ್ಗೆ ಯಾವ ರೀತಿ ನಮ್ಮ ರೆಗ್ಯುಲರ್ ಡೋರ್ ಇರುತ್ತೆ, ಡ್ರೈವರ್ಗೊಂದು ಡೋರ್ ಇರುತ್ತೆ, ಅದೇ ರೀತಿ ಹಿಂದೆ ಕೂಡ ಒಂದು ಡೋರ್ ಇರಬೇಕು. ಇದಕ್ಕೆ ಕೇಂದ್ರ ಸರ್ಕಾರ ಇದು ಸ್ವಲ್ಪ ಕಡ್ಡಾಯ ಮಾಡಬೇಕು. ನಾನಂತೂ ಕಡ್ಡಾಯ ಮಾಡಿಸಿದ್ದೆ, ಎಲ್ಲ ಬಸ್ಸು ಇನ್ಕ್ಲೂಡಿಂಗ್ ನಮ್ಮ ಕಾರ್ಪೊರೇಷನ್ ಎಲ್ಲ ಬಸ್ಸು ಮಾಡಿಸಿದ್ದೆ ಅವಾಗ. ಈಗ ಮತ್ತೆ ಮನೆ ಅದು ಸೆಂಟ್ರಲ್ ಗೌರ್ಮೆಂಟ್, ಇದು ಗೈಡ್ಲೈನ್ಸ್ ಎಲ್ಲ ಸೆಂಟ್ರಲ್ ಗೌರ್ಮೆಂಟೇ ಕೊಡೋದು. ಅವರು ನಮ್ಮ ರಾಜ್ಯದಲ್ಲಿ ನಾನು ಮಾಡಿಸ್ತೀನಿ, ಬೇರೆ ರಾಜ್ಯದಲ್ಲೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಗೈಡ್ಲೈನ್ಸ್ ಕೊಟ್ಟು, ಅದು ವೋಲ್ವೋ ಇರ್ಬೋದು ಅಥವಾ ಮಾಮೂಲಿ ಬಸ್ ಇರ್ಬೋದು, ಎಲ್ಲದಕ್ಕೂ ಎಮರ್ಜೆನ್ಸಿ ಬಸ್ಸು ಗ್ಲಾಸ್ ಹೊಡೆದು ಹಿಡಿಯೋದಲ್ಲ, ಎಮರ್ಜೆನ್ಸಿ ಡೋರ್, ನಮ್ಮ ರೆಗ್ಯುಲರ್ ಡೋರ್ ಇರುತ್ತಲ್ಲ ಅದೇ ಥರ ಡೋರು ಮಾಡಿಸ್ಬೇಕಾಗುತ್ತೆ. ಸರ್, ಇತ್ತೀಚೆಗೆ ಸಾರಿಗೆ ನೌಕರರು ಇಲಾಖೆ ವಿರುದ್ಧ ಮಾತಾಡಿದ್ರೆ ಇಲಾಖೆ ಸಚಿವರು ಸೇರಿದ ಸರ್ಕಾರ ಅವರನ್ನು ಹತ್ತಿಕ್ಕೋ ಒಂದು ಕೆಲಸ ಮಾಡ್ತಾ ಇರುತ್ತೆ ಆರೋಪ. ಅಲ್ಲಿ ಪಬ್ಲಿಕ್ಕು ಒಂದು ಚೀಫ್ ಸೆಕ್ರೆಟರಿ ಒಂದು ಲೆಟರ್ ಬರ್ತಿದ್ರು. ಅದರಲ್ಲಿ ಕಂಡಕ್ಟ್ರು ಪ್ಯಾಸೆಂಜರ್ಸ್ ಹತ್ರ ಆ ರೀತಿ ಮಾತಾಡಿರುತ್ತೆ. ಪ್ಯಾಸೆಂಜರು ಇದ್ರ ಬಗ್ಗೆ, ಅದು ಉಚಿತ ನಾವು ಮಹಿಳೆಯರು ಕೊಟ್ಟಿದ್ದಲ್ಲ ಅದ್ರ ಬಗ್ಗೆ ಟೀಕೆ ಮಾಡಿ ಪಬ್ಲಿಕ್ ಹತ್ರ ಅದನ್ನು ಮಾತಾಡೋದಂತೆ. ಅದು ಅವ್ರ ಕೆಲಸ ಅಲ್ಲ, ಅದು ಸರ್ಕಾರದ ತೀರ್ಮಾನ, ಉಚಿತವಾಗಿ ಕೊಡಬೇಕು ಏನು ಕೊಡಬೇಕು ಅಂತ. ಅವರು ನಮ್ಮ ನೌಕರರಾಗಿ ಪ್ಯಾಸೆಂಜರ್ಸ್ ಹತ್ರ ಆ ರೀತಿ ಮಾತಾಡಿದ್ದು ತಪ್ಪು, ನೀವೊಂದು ಇನ್ಸ್ಟ್ರಕ್ಷನ್ಸ್ ಕೊಡಿ ಅಂತ ಪಬ್ಲಿಕ್ಕು ಯಾರೋ ಚೀಫ್ ಸೆಕ್ರೆಟರಿಗೆ ಲೆಟ್ರ್ ಬರೆದಿದ್ರು. ಚೀಫ್ ಸೆಕ್ರೆಟರಿ ಆ ಲೆಟ್ರ್ ಮೇಲೆ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಇಲಾಖೆ ನೌಕರರು ನಮ್ಮ ಸರ್ಕಾರದ ಬಗ್ಗೆ ಆ ಥರ ಎಲ್ಲ ಮಾತಾಡೋಕ್ಕೆ ಹೋಗಬಾರ್ದು.